ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ದ್ವೇಷ ಭಾಷಣ ಮಸೂದೆ ವಿರುದ್ಧ ಕಲಬುರಗಿಯಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತರುತ್ತಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ಅದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2020 ವಿರೋಧಿಸಿ ಕಲಬುರಗಿಯಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की जय, बोलो भारत माता की जय. ಎಮರ್ಜೆನ್ಸಿ ಹೇರಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की जय. ವಂದೇ ವಂದೇ ಜನವಾದಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧ ಪಕ್ಷ. ಇವತ್ತು ಮೊನ್ನೆ ನಡೆದಂತ ಬೆಳಗಾವಿ ಅಧಿವೇಶನದಲ್ಲಿ ದ್ವೇಷ ಭಾಷಣ ಬಿಲ್ ಅನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮಂಡಿಸಿದ. ಆದರೆ ಆ ಬಿಲ್ಲಿನ ಬಗ್ಗೆ ಇನ್ನೂ ಕೂಡ ಅನೇಕ ಕೆಲವು ಚರ್ಚಾ ಜೆಡಿಎಸ್ ಶಾಸಕರಾಗಿರ್ಬೋದು, ಬಿಜೆಪಿ ಶಾಸಕರಾಗಿರ್ಬೋದು, ಅನೇಕ ಶಾಸಕರು ಅದ್ರ ಬಗ್ಗೆ ಕೂಡ ಮಾತಾಡೋರಿದ್ರು. ಆದರೆ ಯಾವುದೇ ಕೂಡ ಮಾತಾಡೋ ಅವಕಾಶ ಕೊಡ್ಲಾರದೆ ಇವತ್ತು ಆ ಬಿಲ್ ಪಾಸ್ ಮಾಡ್ತಕ್ಕಂಥ ಕೆಲಸ ಇವತ್ತು ಈ ಸರ್ಕಾರ. ಆದರೆ ಇವತ್ತು ನಾವು ನಿಮ್ಗೆ ಹೇಳಕ್ ಬಯಸ್ತಾ ಇದ್ದೀವಿ, ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ಗೆ ಬಂಧುಗಳೇ, ಇವತ್ತೇನು ದ್ವೇಷದ ಭಾಷಣ ತಡೆ ಕಾಯ್ದೆಯನ್ನು ತಗೊಂಡು ಬಂದಿದ್ದಾರೆ, ಇದು ಬೇರೇನೂ ಅಲ್ಲ. ಕಾಂಗ್ರೆಸ್ ವಿರುದ್ಧ ಯಾರು ಕೂಡ ಮಾತಾಡಬಾರದು. ಅದರಲ್ಲೂ ಸಿದ್ದರಾಮಯ್ಯನವರು, ಖರ್ಗೆ ಅವ್ರ ಬಗ್ಗೆ ಯಾರು ಮಾತಾಡಬಾರದು. ಕಾಂಗ್ರೆಸ್ಸಿನ ಭ್ರಷ್ಟಾಚಾರ, ಇವರ ಕುತಂತ್ರ, ಇವರು ಮಾಡ್ತಾ ಇರುವಂತ ಕಳ್ಳ ದಂಧೆಗಳ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಸಹಿಸಿಕೊಳ್ಳಕ್ ಆಗೋದಿಲ್ಲ. ಕಾಂಗ್ರೆಸ್ನವರಿಗೆ ಬೆಂಕಿ ಬೀಳ್ತಾ ಇದೆ. ಇವ್ರು ಮಾಡ್ತಾ ಇರುವಂತ ಅನೈತಿಕತೆ, ಇವ್ರು ಮಾಡ್ತಾ ಇರುವಂತ ಅತ್ಯಾಚಾರಗಳು, ಇವ್ರು ಮಾಡ್ತಾ ಇರುವಂತ ಅಪಚಾರಗಳ ಬಗ್ಗೆ ಧ್ವನಿ ಎತ್ತಾ ಇದ್ರೆ ಅವರಿಗೀಗ ಮೈ ಉರ್ಕೊಂಡು, ಮೈ ಪರ್ಚ್ಕೊಂಡು ಇವತ್ತೇನು ಅಂದ್ರೆ ನೋಡ್ರಿ, ನಾವು ಮಾತಾಡ್ಬೇಕಾದ್ರೆ ಮೈಕ್ ಕೂಡ ಕೈ ಕೊಡ್ತಾ ಇದೆ. ಇದರಲ್ಲೂ ಕೂಡ ಕಾಂಗ್ರೆಸ್ ಕೈವಾಡ ಇದೆ, ಇದರಲ್ಲೂ ಕೂಡ ಕಾಂಗ್ರೆಸ್ ಕೈವಾಡ ಇದೆ. ಯಾಕಂದ್ರೆ ಯಾರು ಇವರೆಲ್ಲ ರಾಜ ಮಹಾರಾಜರ ಆಡಳಿತ ಅಂತ ತಿಳ್ಕೊಂಡಾರ. ಇವ್ರು ಯಾರು ರಾಜ ಮಹಾರಾಜರ ಆಡಳಿತ ಅಲ್ಲ, ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ನಡಿಬೇಕಾದಂತ ಸರ್ಕಾರ. ಆದ್ರೆ ಇಲ್ಲಿರುವಂತ ಮಂತ್ರಿಗಳು, ಇಲ್ಲಿರುವಂತ ಮುಖ್ಯಮಂತ್ರಿಗಳು ಇವ್ರು ಏನ್ ತಿಳ್ಕೊಂಡಾರ ಅಂದ್ರೆ, ನಾವು ರಾಜ ಮಹಾರಾಜರ ಮಕ್ಕಳು, ನಮಗೆ ಯಾರಿಂದು ಏನು ಮಾಡಕ್ ಆಗಲ್ಲ, ಲೋಕಾಯುಕ್ತರ ಹಲ್ ಕಿತ್ತಾಕಿವಿ, ಪೊಲೀಸರು ದಂಡ ಕಿತ್ಕೊಂಡಿವಿ, ಯಾರು ನಮ್ಮ ಮುಂದೆ ಏನು ಮಾಡಕ್ ಆಗಲ್ಲ, ಯಾರು ಕೂಡ ನಮ್ಮ ವಿರುದ್ಧ ಮಾತಾಡಬಾರ್ದು, ನಾವು ಮಾಡಿದ ಭ್ರಷ್ಟಾಚಾರ ಸಹಿಸ್ಕೋಬೇಕು, ನಮ್ಮ ನಾಯಕರು ಮಾಡಿರೋ ದಬ್ಬಾಳಿಕೆಗಳು ಸಹಿಸ್ಕೊಳ್ಬೇಕು, ಅವ್ರ ಹಿಂಬಾಲಕ. ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾ ಅಧ್ಯಕ್ಷ ಚಂದ್ರಕಾಂತ್ ಪಾಟೀಲ್, ಅಶೋಕ್ ಬಗ್ಲಿ, ಬಸವರಾಜ್ ಮತ್ತಿಮೂಡ್, ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಅಮರನಾಥ್ ಪಾಟೀಲ್, ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ದಿಗಂಬರ್ ಬೆಳಂಗಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು,
ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.